ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಮ್ಮ ರಚನಾ ಸ್ಕೂಲಿಂದ ಬಂದ್ಬಿಟ್ಟಿದ್ದಾಳೆ ಈಗ. ನೋಡಿ ಹೇಗಿತ್ತು ಸ್ಕೂಲು, ಎಕ್ಸಾಮ್ ಹೇಗಾಯ್ತು? ಅಲ್ಲ ಹೌದಾ ಹೌದಾ ಹಾಂ ಹೌದಾ ಫ್ರೆಂಡ್ಸ್, ನನಗೆ ಇದರಲ್ಲಿ ಯಾವುದು ಲ್ಯಾಂಗ್ವೇಜ್ ಅಲ್ಲಿ 19.5 20 ಸಿಕ್ತು. 20ನೇ ಅದು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಯಾವ ರೀತಿ ಆಗಿದೆ ಅಂತ ಎಲ್ಲ ಕಡೆ ಆಲ್ಟ್ರೇಷನ್ ಎಲ್ಲ ಇಲ್ಲ, ತೋರಿಸ್ತೀನಿ ನೋಡಿ. ದೇವ್ರ ಮನೆ ರೆಡಿಯಾಗಿದೆ. ಸ್ವಲ್ಪ ನಾವು ನೀರು ಹಾಕಬೇಕು ಇದಕ್ಕೆ ಗೋಡೆಗೆಲ್ಲ, ಅದಕ್ಕೋಸ್ಕರ ಹೀಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆಯೇ ನಮ್ಮ ಕಿಚನ್ ನೋಡಿ ಫ್ರೆಂಡ್ಸ್, ಟೈಲ್ಸ್ ಎಲ್ಲ ಹಾಕಾಯಿತು. ಇನ್ನು ಸ್ವಲ್ಪ ಇದೆಲ್ಲ ಮಾಡ್ಕೋಬೇಕು, ವುಡ್ ವರ್ಕ್ ಬಾಕಿ ಇದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಇಲ್ಲ ಒಂದು ಸಾಮಾನು ಒಂದು ರೂಮಲ್ಲಿ, ಇನ್ನೊಂದು ಸಾಮಾನು ಇನ್ನೊಂದು ರೂಮಲ್ಲಿ ಹಾಕಿಬಿಟ್ಟು ತುಂಬ ಕಷ್ಟ ಆಗಿಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಕಿಚನಲ್ಲಿ ಒಂದು ಡೋರ್ ಇತ್ತು. ಆ ಡೋರನ್ನು ತೆಗೆದು ಬಿಟ್ಬಿಟ್ಟು ಸ್ವಲ್ಪ ಗೋಡೆಯನ್ನು ಚಿಕ್ಕದು ಮಾಡಿಕೊಂಡು ಈ ಥರ ಕಿಚನನ್ನು ಸ್ವಲ್ಪ ದೊಡ್ಡದಂತ ಅನಿಸುತ್ತೆ, ಆದರೆ ಅಷ್ಟೇ ಇದೆ. ಎಲ್ಲ ಸಾಮಾನು ಎಲ್ಲ ರೂಮಲ್ಲಿ ಇಟ್ಟಿದ್ವಿ. ಸೊ ಎಲ್ಲ ಕಿಚನಲ್ಲಿ ತಂದು ಇಟ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಒಂದೇ ಕಡೆ ಇರುತ್ತಲ್ವಾ ಅಂತ. ಸೊ ಇದೆಲ್ಲ ರೆಡಿ ಆಗಿದೆ. ಟೈಲ್ಸು, ಆಮೇಲೆ ನೆಲದ ಟೈಲ್ಸು ಎಲ್ಲ ಫುಲ್ಲು ಇದು ಹಳೇದಿತ್ತು, ಇದೆಲ್ಲ ರೆಡಿ ಆಗಿಬಿಟ್ಟಿದೆ. ಸ್ಲ್ಯಾಬ್ ನೋಡಿ, ನಾನು ಸಿಂಪೋಲೋದಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಸೊ ಎಲ್ಲ ಹರಡಿದೆ ಈಗ. ಎಲ್ಲ ನಮ್ಮದು ಈ ಕಿಚನಲ್ಲೆಲ್ಲ ವುಡ್ ವರ್ಕ್ ಆದ ನಂತರ ಎಲ್ಲ ನೀಟಾಗಿ ಇಟ್ಕೊಳ್ತೀನಿ. ನೋಡಿ, ಸಿಂಪೋಲೋ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಹರಡಂಗೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ದೇವ್ರ ರೂಮು ಅಷ್ಟೇ ರೆಡಿ ಆಗಿದೆ. ಒಳಗಡೆ ಟೈಲ್ಸ್ ಎಲ್ಲ ಹಾಕಿದ್ದೀವಿ ನೋಡಿ. ದೇವ್ರ ರೂಮ್ ರೆಡಿ, POPನೂ ಹಾಗೆ ರೆಡಿ ಆಗಿಬಿಟ್ಟಿದೆ ನೋಡಿ. ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಈಗ ಈ ಆಷಾಢ ಮುಗಿದ್ಬಿಟ್ಟು ಶ್ರಾವಣ ಬರಲಿ ಅಂತ ಕಾಯ್ತಾ ಇದ್ದೀವಿ. ಒಂದು ಗಣುಮ ಮಾಡಬೇಕು ಫ್ರೆಂಡ್ಸ್, ಹಾಗೆ ದೇವರನ್ನು ಇಡೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು ಈ ಥರ ರೆಡಿ ಆಗಿದೆ. ಇದಕ್ಕೆಲ್ಲ ಸ್ವಲ್ಪ ಇನ್ನೂ ಒಂದು ಫ್ರೈಡೇ ತನಕ ನೀರು ಹಾಕಿ ಆಮೇಲೆ ಇದಕ್ಕೆ ಪಟ್ಟಿ ಮಾಡಿ ಪೇಂಟ್ ಮಾಡಬೇಕು ಇದಕ್ಕೆ. ಸೊ ದೇವರು ಮುಕ್ಕಾಲು ಭಾಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ರಚನಾನ್ ರೂಮ್ ನೋಡಿ ಫ್ರೆಂಡ್ಸ್. ಈಗ ನೋಡಿ, ನಿನ್ನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ವಿ. ತುಂಬ ಕೆಲಸ. ನಿನ್ನೆ ನಮ್ಮ ರಚನಾ ಇಲ್ಲೇ ಮಲ್ಕೊಂಡ್ಲು ನೋಡಿ. ಎಲ್ಲ ಹಾಗೆ ಇದೆ ಫ್ರೆಂಡ್ಸ್, ಇನ್ನೂ ನೀಟ್ ಆಗಬೇಕು ನೋಡಿ. ನಮ್ಮ ರಚನಾ ನೋಡಿ. ಹಾಗೆ ನಮ್ದು ಇದು ಬಾತ್ರೂಮ್ ತುಂಬ ದೊಡ್ಡದಿತ್ತು. ಸೊ ಅವೆಲ್ಲ ನಾವು ಚಿಕ್ಕದು ಮಾಡ್ಕೊಂಡ್ವಿ. ಫ್ಯಾಕ್ಟ್ ಹೇಳ ನಮ್ಮ ಬಾತ್ರೂಮ್ ಬಗ್ಗೆ. ಫಸ್ಟ್ ತುಂಬಾ ದೊಡ್ಡದಿತ್ತು, ರೂಮ್ ತುಂಬಾ ಚಿಕ್ಕದಿತ್ತು. ಇವಾಗ ರೂಮ್ ಇಲ್ಲಿ ಸ್ಟಡಿ ರೂಮ್ ತರ ಇತ್ತು ಫ್ರೆಂಡ್ಸ್. ಇಲ್ಲಿ ಅದನ್ನ ಇಷ್ಟಿತ್ತು ಸ್ಟಡಿ ರೂಮ್ ತರ. ಆ ಕಡೆ ಬಾತ್ರೂಮ್ ಇತ್ತು. ಆಮೇಲೆ ನಮ್ಮ ರಚನೆಗೆ ಒಂದು ರೂಮ್ ಬೇಕು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ತೆಗೆದು ಬಾತ್ರೂಮ್ ಚಿಕ್ಕದು ಮಾಡ್ಕೊಂಡ್ವಿ. ಹಾಗೇನೆ ಬಾತ್ರೂಮ್ ಚಿಕ್ಕದು ಮಾಡಿಕೊಂಡು ರೂಮ್ ರಚನೆಗೆ ಒಂದು ನೋಡಿ ಈ ಥರ ಒಂದು ದಿವಾನ್ ಹಾಕುವಷ್ಟು ಜಾಗ ನೋಡಿ. ನಮ್ಮ ರಚನಾ ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಈಗ ಸ್ಕೂಲಿಂದ ಬಂದ್ಲು, ಜಸ್ಟ್ ಬಂದಿದ್ದಾಳೆ ನೋಡಿ. ಯಾವ್ಯಾವ ರೀತಿ ಮಾಡ್ತಾಳೆ ನೋಡಿ. ಲೈಕ್ ಮಾಡಿಲ್ಲ ನೀವು. ಸೊ ಇದು ನಮ್ಮ ರಚನಾ ರೂಮ್. ಇನ್ನೂ ಕೆಲಸ ಇದೆ ಫ್ರೆಂಡ್ಸ್. ಇನ್ನು ಇದಕ್ಕೆ ಪಟ್ಟಿ ಮಾಡಬೇಕು, ನೀರು ಹಾಕ್ತಾ ಇದ್ದೀವಿ. ಸೊ ಒಂದು ವಾರ ಆದರೂ ಇಲ್ಲ ಅಂದರೆ ಇದಕ್ಕೆ ಬಿರುಕು ಬಂದುಬಿಡುತ್ತೆ, ಗೋಡೆಗೆ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿಬಿಟ್ಟು ನೀರು ಹಾಕ್ತಾ ಇದ್ದೀವಿ. ಸೊ ನೀರು ಹಾಕಿ ಇನ್ನೂ ಒಂದು ಶುಕ್ರವಾರ ತನಕ ಹಾಕಕ್ಕೆ ಹೇಳಿದ್ದಾರೆ. ಸೊ ಶುಕ್ರವಾರ ಆದ ನಂತರ 2 ದಿನ ಬಿಟ್ಬಿಟ್ಟು ಸೋಮವಾರದಿಂದ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಪಟ್ಟಿ ಮಾಡಿ ಇದಕ್ಕೆ ಪೇಂಟ್ ಮಾಡಿ ನಮ್ಮ ರಚನಂಗೆ ರೂಮ್ ಕೊಟ್ಟುಬಿಟ್ರೆ ಅಲ್ವಾ ರಚನಾ? ನಮ್ಮ ರಚನಾ ನಿನ್ನೆ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನೆ ಎಲ್ಲ ನೀಟಾಗಿ ಎಲ್ಲ ತೆಗೆದು ಗುಡಿಸಿ ಒರೆಸಿ. ನಮ್ಗೆ ನಿದ್ದೆಗೇನು ತೊಂದರೆ ಇಲ್ಲ ಬಿಡಿ ಫ್ರೆಂಡ್ಸ್. ನಿದ್ದೆ ಇನ್ನು ಅವೆಲ್ಲ ಎಲ್ಲ ಇನ್ನು ಮಾಡಬೇಕು. ಇನ್ನು ಟೈಮ್ ಬೇಕಾಗತ್ತೆ, ಟೈಮ್ ಇದೆ. ಸೊ ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್, ವಿ ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.